ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲೂ ಬೆಂಡೆ ಪಲ್ಯ. ಸಾಮಾನ್ಯವಾಗಿ ನಾವು 2-3 ತರಕಾರಿಗಳನ್ನ ಮಿಕ್ಸ್ ಮಾಡಿ ಪಲ್ಯ, ಗೊಜ್ಜು, ಸಾರು ಆ ಥರ ಮಾಡ್ತೀವಿ. ಆದ್ರೆ ಆಲೂಗಡ್ಡೆ ಮತ್ತೆ ಬೆಂಡೆಕಾಯಿ ಇವೆರಡರ ಒಂದು ಕಾಂಬಿನೇಷನ್, ಇವೆರಡರ ಒಂದು ಸಂಯೋಜನೆಯ ಅಡಿಗೆ ಬಗ್ಗೆ ತುಂಬಾ ಅಂದ್ರೆ ತುಂಬಾ ವಿರಳ ನಾವು ಕೇಳಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿದ್ದು ನಿಜಕ್ಕೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮಾಡಿ ನೋಡಿ. ಪಲ್ಯ ಬಹಳ ಅಂದ್ರೆ ಬಹಳ ರುಚಿಕರವಾಗಿ ಬರುತ್ತೆ. ಹೇಗೆ ಮಾಡೋದನ್ನ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಯಾಕಂದ್ರೆ ಬೆಂಡೆಕಾಯಿ, ಆಲೂಗಡ್ಡೆ ಎರಡೂ ಕೂಡ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು. ಬೆಂಡೆಕಾಯಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನ ಅದು ಹೆಚ್ಚುಗೊಳಿಸುತ್ತೆ. ಮತ್ತೆ ಫಾಲೆಟ್ ಅನ್ನುವಂತಹ ಒಂದು ಅಂಶ ಗರ್ಭಿಣಿ ಹೆಂಗಸರಿಗೆ ಬಹಳ ಒಳ್ಳೇದು. ಹಾಗಾಗಿ ಗರ್ಭಿಣಿ ಹೆಂಗಸರು ಬೆಂಡೆಕಾಯನ್ನ ವಾರಕ್ಕೆ 2-3 ಬಾರಿ ಬಳಸಿದ್ರು ಅಂತಂದ್ರೆ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಖಂಡಿತ ಹೆಚ್ಚಾಗುತ್ತೆ. ಹಾಗೆ ಬೆಂಡೆಕಾಯಿಯ ಎಲೆಗಳನ್ನ ಸಹ ಪಾಲಕ್ ಸೊಪ್ಪಿನಂತೆ ನಾವು ಬಳಸಬಹುದು. ಇದು ಜೀರ್ಣಕ್ರಿಯೆ, ಮಧುಮೇಹ ನಿಯಂತ್ರಣ, ಹೃದಯದ ಆರೋಗ್ಯಕ್ಕೂ ಸಹ ಉಪಯೋಗಕಾರಿಯಾಗಿದೆ. ಆಲೂಗಡ್ಡೆ ಮೆದುಳನ್ನ ಚುರುಕುಗೊಳಿಸುತ್ತೆ ಮತ್ತೆ ಅತ್ಯುತ್ತಮ ರುಚಿಯನ್ನ ಕೊಡುವಂತಹ ಒಂದು ತರಕಾರಿ. ಚರ್ಮದ ಆರೈಕೆಗೂ ಸಹ ನಾವು ಆಲೂಗಡ್ಡೆಯನ್ನ ಬಳಸ್ತೀವಿ. ಇದರಲ್ಲಿರುವಂತಹ ಕಬ್ಬಿಣಾಂಶ, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಸತುವಿನ ಅಂಶಗಳು ಮೂಳೆಗಳ ರಚನೆ ಮತ್ತೆ ಬಲವನ್ನ ಕಾಪಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಈ ಆಲೂಗಡ್ಡೆಯನ್ನ ನಾವು ಒಂದು ಮಧ್ಯ ಕಟ್ ಮಾಡಿಬಿಟ್ಟು ಮುಖಕ್ಕೆ ಚೆನ್ನಾಗಿ ಉಜ್ಕೊಂಡು ಒಂದು 10 ನಿಮಿಷ ಬಿಟ್ಟು ಬರೀ ತಣ್ಣೀರಲ್ಲಿ ಮುಖ ತೊಳೆದ್ವಿ ಅಂದ್ರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಇಂತಹ ಒಂದು ಆಲೂಗಡ್ಡೆ ಮತ್ತೆ ಬೆಂಡೆಕಾಯನ್ನ ಬಳಸ್ಕೊಂಡು ನಾವು ಹೇಗೆ ಪಲ್ಯ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗುವಂತಹ ಸಾಮಗ್ರಿಗಳು: ಬೆಂಡೆಕಾಯಿ 1/4 kg, ಆಲೂಗಡ್ಡೆ 2 ತರಕಾರಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಬೆಂಡೆಕಾಯಿನ ನಾನೇನು ಅರ್ಧ kg ತಗೊಂಡಿಲ್ಲ, 1/4 kg ಟ್ರೈ ಮಾಡಿರೋದು. ಬೆಳ್ಳುಳ್ಳಿ 6-7 ಎಸಳು, 1 ಇಂಚು ಶುಂಠಿ, 1 ಚಮಚ ಧನಿಯಾ, 1 ಟೊಮ್ಯಾಟೊ, ಒಣಮೆಣಸಿನಕಾಯಿ 4, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕು ಅಂತಂದ್ರೆ ಚಾಟ್ ಮಸಾಲ, ಗರಂ ಮಸಾಲ ಖಂಡಿತ ಅಗತ್ಯನೇ ಇದೆ ಅಂತಿಲ್ಲ, ಬೇಕು ಅಂದ್ರೆ ಮೇಲ್ ಬಳಸಬಹುದಷ್ಟೇ. ಸ್ವಲ್ಪ ಆಮ್ಚೂರ್ ಪೌಡರ್, ಅಂದ್ರೆ ಈಗ ಟೊಮೆಟೊ ಬೇಡ ಅನ್ನೋಂಥವ್ರು ಹುಳಿ ಬೇಕು ಅಂದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್ ಅನ್ನ ಬಳಸಬಹುದು. ಮತ್ತೆ ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಕೊಂಡು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಾಡಿಸಿ ತೆಗೆದಿಟ್ಕೊಂಡ್ಬಿಡಿ. ಆಲೂಗಡ್ಡೆಯನ್ನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡು ನೀರಿನಲ್ಲಿ ನೆನೆಸ್ಕೊಳ್ಳಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಧನಿಯಾ ಹಾಕಿ ಪುಡಿ ಮಾಡ್ಕೊಳ್ಳಿ. ನೀರ್ ಬೇಡ. ಬೆಂಡೆಕಾಯಿ ಬೇಯಿಸಿದಂತಹ ಬಾಣಲೆಯಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಬಿಟ್ಟು ಎಣ್ಣೆ, ಜೀರಿಗೆ, ಇಂಗು ಒಗ್ಗರಣೆ ಮಾಡಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿ. ಟೊಮೆಟೊ ಬಾಡಿದ ನಂತರ ನೀರಿನಲ್ಲಿ ನೆನೆಸಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಹಾಕಿ 1-2 ಸಲ ಚೆನ್ನಾಗಿ ಕೈಯಾಡ್ಬಿಟ್ಟು ಮುಚ್ಚಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ, ಮಧ್ಯಮ ಉರಿಯಲ್ಲಿ 5-6 ನಿಮಿಷ ಬೇಯಿಸ್ಕೊಳ್ಳಿ. ನೀರಲ್ಲಿ ಹಾಕಿರೋದ್ರಿಂದ ಆಲೂಗಡ್ಡೆಯಲ್ಲೇ ನೀರಿನಂಶ ಹೀರ್ಕೊಂಡಿರುತ್ತೆ. ಹಾಗಾಗಿ ನಾವು ಮೇಲ್ ನೀರು ಹಾಕೋ ಒಂದು ಅಗತ್ಯ ಬೀಳೋದೇ ಇಲ್ಲ. ಖಂಡಿತ ಬೇಯುತ್ತೆ. ಆಲೂಗಡ್ಡೆ ಹಾಗೆ ಬೇಯುತ್ತಾ ಅನ್ನುವಂತಹ ಒಂದು ಅನುಮಾನ ಬೇಡ, ಖಂಡಿತ ಬೇಯುತ್ತೆ. ಆಲೂಗಡ್ಡೆ ಬೆಂದ ನಂತರ ನಾವು ಬಾಡಿಸ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯನ್ನ ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಚಾಟ್ ಮಸಾಲ, ಗರಂ ಮಸಾಲ, ಆಮ್ಚೂರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಮಿಕ್ಸಿ ಮಾಡಿಟ್ಕೊಂಡಂತಹ ಮಿಶ್ರಣದ ಪುಡಿ ಅದನ್ನು ಕೂಡ ಹಾಕಿ 2-3 ನಿಮಿಷ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಬೇಯಿಸಿ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸವಿಲಿಕ್ಕೆ ಕೊಡಿ. ಚಪಾತಿ ಮತ್ತೆ ಪರೋಟಾಗೆ ಹೇಳಿ ಮಾಡಿಸಿದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಆಲೂ ಬೆಂಡೆ ಪಲ್ಯ. ಮನೇಲಿ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ದಯವಿಟ್ಟು air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.